ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ದಿವ್ಯಾಯುಧ, ಗರುಡಗಳ ಮೂಳೆ ಉಗುರುಗಳಿಂದ ಮಾಡಿದ ಗರುಡಾಯುಧ. ನಿನ್ನನ್ನು ಸಾಯಿಸಿ ನಿನ್ನ ಹೆಣವನ್ನು ದಾಟಿ ಈ ಕಣ್ಣಮ್ಮನ ಕಣ್ಣನ್ನು ತೆಗೆದುಕೊಂಡು ಮಾದಲಮ್ಮನ ಪಾದಕ್ಕಿಡುತ್ತೇನೆ. ಜೈ ಮಾದಲಮ್ಮ. ಇದು ದಿವ್ಯಾಯುಧ, ಗರುಡಗಳ ಮೂಳೆ ಉಗುರುಗಳಿಂದ ಮಾಡಿದ ಗರುಡಾಯುಧ. ಇದರಿಂದ ಒಂದು ಲೋಕವನ್ನೇ ನಾಶ ಮಾಡುವುದು. ಇನ್ನು ನೀನು ಯಾವ ಲೆಕ್ಕ? ನಿನ್ನನ್ನು ಸಾಯಿಸಿ ನಿನ್ನ ಹೆಣವನ್ನು ದಾಟಿ ಈ ಕಣ್ಣಮ್ಮನ ಕಣ್ಣನ್ನು ತೆಗೆದುಕೊಂಡು ಮಾದಲಮ್ಮನ ಪಾದಕ್ಕಿಡುತ್ತೇನೆ. ಜೈ ಮಾದಲಮ್ಮ. ಮಾದಲಮ್ಮ, ಏನಿದು ಮಾಯೆ? ಯಾವ ಶಕ್ತಿ ನನ್ನನ್ನು ತಡೆಯುತ್ತಿದೆ? ಮಾದಲಮ್ಮ, ಗರುಡಾಯುಧ ಕೆಳಗೆ ಬಿದ್ದು ನಾನೇಕೆ ನಿರಾಯುಧನಾಗಿದ್ದೇನೆ? ಯಾವ ಮಂತ್ರವು ನೆನಪಾಗುತ್ತಿಲ್ಲವಲ್ಲ ಏಕೆ? ಯಾವ ಶಕ್ತಿ ಈ ನಾಗಿಣಿಯನ್ನು ಕೊಲ್ಲುವುದನ್ನು ತಡೆಯುತ್ತಿದೆ? ನನ್ನ ಬದುಕಿನ ಕಿತಾಬಲ್ಲಿ ನಾನು ಏನು ತಾನೇ ಬರೆಯಕ್ಕೆ ಸಾಧ್ಯ? ಎಲ್ಲ ನೀನು ಬರ್ದಂಗೆ ನಾನು ನಡೀತಿದ್ದೀನಿ ಜನ್ನತ್ ಕಡೆ ಬರೋದಕ್ಕೆ. ನೀನು ನನಗೆ ಒಂದು ದಾರಿನ ತೋರಿಸ್ತಾ ಇದ್ದೀಯ. ಆ ದಾರಿಲಿ ಬರೋದು ನನ್ನ ಫರ್ಜ್ ಅಷ್ಟೇ. ಉಸ್ತಾದ್, ಏನು ಹೇಳ್ತಿದ್ದೀರಾ? ನಾಗಮಣಿ ಅಂದ್ರೆ ಅದೊಂದು ಹೂವು ಸೂರ. ಆ ನಾಗಮಣಿ ನಿಮ್ಗೆ ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ. ಅದು ಈ ಕಣ್ಣುಗುರಿನ ಕಣ್ಣಮ್ಮನ ಕಣ್ಣು. ಅದ್ರ ಮೂಲಕ ನಾನು ಜನ್ನತ್ಗೆ ಹೋಗ್ಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನಾವು ಒಂದು ಪೂಜೆ ಮಾಡಬೇಕು. ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಗುರುಗಳೇ. ಯಾಕಂದ್ರೆ ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ? ನಾಗಮಣಿನ ಪಡ್ಕೊಳ್ಳೋದಕ್ಕೆ ಬರೀ ಒಂದಷ್ಟು ವರ್ಷಗಳಲ್ಲ, ಇಡೀ ನನ್ನ ಜನ್ಮನೆ ಬರೀ ಉಸಿರಾಡ್ತಾ ಕಾಯ್ತಾ ಇದ್ದೀನಿ. ನಾಗಮಣಿನ ಪಡ್ಕೋಬೇಕು, ಆಮೇಲೆ ನಾಗಿಣಿಯನ್ನ ಸಾಯಿಸಬೇಕು, ಕೊನೆಯದಾಗಿ ನಾನು ನನ್ನ ರೂಪನ ಪಡ್ಕೊಂಡು ಅಮರತ್ವನ ಪಡ್ಕೋಬೇಕು. ಹೋದ ಜನ್ಮದಲ್ಲಿ ನಾನು ಸತ್ತೋಗಿದ್ದು ಆ ಶಕ್ತಿನ ಪಡಿಬೇಕು ಅನ್ನೋ ಹೋರಾಟದಲ್ಲಿ, ಈ ಜನ್ಮದಲ್ಲಿ ಹೋರಾಡ್ತಿರೋದು ಆ ಶಕ್ತಿಗೋಸ್ಕರನೇ. ಅರೆ ಕಾಮೋಶ್! ಏ ಸದಸ್ಯ ದಿಗ್ವಿಜಯ್, ಯಾಕೆ ನೀವಿಬ್ರು ಜಗಳಾಗೆ ಮಾಡ್ತಾ ಇರ್ತೀರಾ? ಅದು ಏನು ಮಿತಾಯಿ ಐತೆ? ಅದು ಒಂದು ದೊಡ್ಡ ಶಕ್ತಿ, ಕೇಳಿದ್ದನ್ನೆಲ್ಲ ಕೊಡೋ ಮಹಾಶಕ್ತಿ. ಆ ನಾಗಮಣಿಗೆ ಬಹುತ್ ಶಕ್ತಿ ಹೈ. ನೀವು ಆಪಸ್ ಮೇ ಲಡಾಯಿ ಬರೋದನ್ನ ಬಂದ್ ಮಾಡಿ. ಮೊದಲು ನಾಗಮಣಿ ನಮ್ದಕ್ಕೆ ಕೈಗೆ ಬರಲಿ, ಆಮೇಲೆ ಏನ್ ಮಾಡಬೇಕು ನಾನು ನಿಮ್ಗೆ ಹೇಳ್ತೀನಿ.
ನೋಡಿದ್ಯಾ ನರ ರಾಕ್ಷಸ, ನಾಗಿಣಿಯಾಗಿ ನನಗೆ ಯಾವುದೇ ಶಕ್ತಿ ಇಲ್ಲದೆ ಇರ್ಬೋದು, ಆದ್ರೆ ನಾಗಮಣಿಗೆ ಸಮಸ್ಯೆ ಆಗೋ ಸ್ಥಿತಿ ಬಂದ್ರೆ ಪ್ರಕೃತಿಯೇ ಶಕ್ತಿಯಾಗಿ ನಿಂತು ನಾಗಮಣಿಗೆ ರಕ್ಷಣೆ ನೀಡುತ್ತೆ. ಇದು ದೈವ ಸಂಕಲ್ಪ. ಈಗ ನನಗೆ ಸೋಲಾಗಿರಬಹುದು ನಾಗಿಣಿ, ಅದು ನನ್ನ ಅತಿಯಾದ ಆತ್ಮವಿಶ್ವಾಸದಿಂದ. ಒಂದು ಮಾತು ನೆನಪಿರಲಿ ನಾಗಿಣಿ, ಕಣ್ಣೆದುರು ಕಾಣುತ್ತಿರುವ ಈ ಕಣ್ಣಮ್ಮನ ಕಣ್ಣು ಸೇರುವುದು ನಾಗಲೋಕಕ್ಕಲ್ಲ, ಅದು ಮಾದಲಮ್ಮನ ಪಾದಕ್ಕೆ. ಅಂತ ಸಂದರ್ಭ ಬರೋದಿಲ್ಲ ದಂಡಕ. ನಾಗಮಣಿ ಜೊತೆ ನಾನು ನಾಗಲೋಕಕ್ಕೆ ಹೋಗೋದು ಖಚಿತ. ಹಾಗೆ ನೀನು ಸರ್ವ ಪಾಪಗಳ ಜೊತೆ ಮೃತ್ಯು ಲೋಕಕ್ಕೆ ಹೋಗೋದು ಖಚಿತ. ಏ ನಾಗಿಣಿ, ಈ ದಂಡಕ ಮಾದಲಮ್ಮನ ಭಕ್ತ. ಅವಳ ಆಶೀರ್ವಾದ ನನ್ನ ಮೇಲೆ ಇರುವ ತನಕ ದೇವರ ಶಕ್ತಿ, ನಾಗಶಕ್ತಿ, ಮಾನವ ಶಕ್ತಿ, ಪ್ರಕೃತಿ ಶಕ್ತಿ, ಯಾವ ಶಕ್ತಿಯೂ ನನ್ನನ್ನು ಏನು ಮಾಡಲಾಗುವುದಿಲ್ಲ. ಈ ದಂಡಕ ಮಾರಣ ಇಲ್ಲದವನು. ನಿನ್ನಂತ ಪಾಪಿಗಳಿಗೆ ಸಾವೇ ಶಿಕ್ಷೆ ಅಂತ ತೋರ್ಸಿರೋನು ಆ ಭಗವಂತ. ದೇವರ ಎತ್ತರಕ್ಕೇರಿ ಅಮರರಾಗಬೇಕು ಅಂತ ಬಯಸಿದವ್ರು ಯಾರು ಉಳಿದಿಲ್ಲ. ಇನ್ನು ಮುಂದೆ ಈ ಜಗತ್ತು ಆ ಉದಾಹರಣೆಯೊಂದಿಗೆ ಬಾಳಲಿದೆ. ದೈವದ ಅಸ್ತಿತ್ವವನ್ನು ಮೀರಿ ದೇವರ ಎತ್ತರಕ್ಕೆ ಬೆಳೆದಿರುವನು ಈ ದಂಡಕ. ಅಲ್ಲಿರೋದು ಶಿವಾನಿ ತಾನೆ? ಜೊತೆಲಿ ದಂಡಕ ಇದ್ದಾನೆ ಅಂದ್ರೆ ಅಮಾವಾಸ್ಯೆಗಷ್ಟೇ ಊರಿಗೆ ಬರ್ತಾ ಇದ್ದಿದ್ದ ದಂಡಕ ಇವಾಗ ಯಾಕೆ ಇಲ್ಲಿದ್ದಾನೆ? ಅವನ ಜೊತೆ ಶಿವಾನಿಗೇನ್ ಮಾತು? ಏ ದಂಡಕ, ಇದು ನಿನಗೆ ಕೊನೆ ಅವಕಾಶ. ಮಾಡಿದ್ದೆಲ್ಲ ತಪ್ಪಾಯ್ತು ಅಂತ ಆ ಪರಮೇಶ್ವರನಲ್ಲಿ ಕ್ಷಮೆ ಕೋರಿ ಶರಣಾಗ್ಬಿಡು. ಒಳ್ಳೆ ಬದುಕಂತೂ ನಿಂದಾಗ್ಲಿಲ್ಲ, ಕೊನೆ ಪಕ್ಷ ಒಳ್ಳೆ ಸಾವಾದ್ರೂ ನಿನ್ನದಾಗ್ಲಿ. ಹೇ ನಾಗಿಣಿ, ನೀನು ನನಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತಿರುವೆಯಾ? ನಿನ್ನನ್ನು ಮಾದಲಮ್ಮನ ಪಾದಕ್ಕೆ ನೂಕಿ ಅವಳಿಗೆ ಶರಣಾಗದಂತೆ ಮಾಡದಿದ್ದರೆ ನಾನು ದಂಡಕನೇ ಅಲ್ಲ. ಈಗ ನೀನು ಗೆದ್ದೆ ಎಂದು ಬೀಗಬೇಡ. ನಿನ್ನ ಸಾವು ನನ್ನಿಂದ. ನಿನ್ನ ಸಾವು ಕೂಡ ಭೀಕರವಾಗಿ ಆಗುತ್ತೆ ದಂಡಕ, ಅದು ಅತಿ ಶೀಘ್ರದಲ್ಲೇ. ಯಾರ ಸಾವು ಯಾರಿಂದ ತಾಯೇ ನಿರ್ಧಾರ ಮಾಡುತ್ತಾಳೆ. ನೀನ ನಾನ ನೋಡಿಯೇ ಬಿಡೋಣ. ಹಾಂ ಉಮೇಶ್, ಬೇರೆ ಏನಾದರೂ ಡೀಟೇಲ್ ಸಿಗ್ತಾ? ಸಿಕ್ತು. ಈ ಧನಂಜಯ ಅನ್ನೋನು ಕನಕದುರ್ಗದವನು ಅಂತ ಹೇಳಿದ್ನಲ್ವಾ, ಅವನು ಇತ್ತೀಚೆಗೆ ಮಿಸ್ ಆಗಿದ್ದಾನೆ. ವಾಟ್? ಕನಕದುರ್ಗದ ದೊಡ್ಡ ಮನೆ ಅವನದು, ದಿಗ್ವಿಜಯನ ತಮ್ಮ ಅವನು. ದಿಗ್ವಿಜಯ್? ಹಾಂ, ಆ ಕನಕದುರ್ಗದ ದೊಡ್ಡ ಮನೆಯವರೆಲ್ಲ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಅಂದರೆ ಮನೆ ತುಂಬ ಖಾಲಿ ಇದೆ ಅಂತ ಆಯಿತು. ಆ ಧನಂಜಯ ಮಾತ್ರ ನೀನು ಕಾಣಿಸ್ಕೊಂಡಿದ್ದೇನೆ ಅಂತಂದರೆ ಅವನು ಮಾತ್ರ ಇರೋದು ಅಂತಾಯಿತು.
ಸರಿ ಉಮೇಶ್, ಥ್ಯಾಂಕ್ ಯು. ಇರು ನಿನ್ಗೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ ಹೇಳಬೇಕು ಅಂತಾನೆ ಕಾಲ್ ಮಾಡಿದ್ದು. ಹೇಳು. ಈ ಧನಂಜಯ ಅನ್ನೋನು 25 ವರ್ಷಗಳ ಹಿಂದೆ ಇದೇ ಕನಕದುರ್ಗದಿಂದ ಮಿಸ್ ಆಗಿದ್ದ. ಇತ್ತೀಚೆಗೆ ಊರಿಗೆ ಬಂದಿದ್ದಾನೆ ಅಷ್ಟೇ. ಆದರೆ ಇಲ್ಲಿಂದ ಮಿಸ್ ಆದ ಧನಂಜಯ್ ಮಂಗಳೂರು ಹತ್ರ ಇರೋ ಹಂಪನಕಟ್ಟೆ ಅನ್ನೋ ಒಂದು ಊರಲ್ಲಿ ಬೆಟ್ಟಿ ಅಂಗಡಿ ನಡೆಸ್ತಾ ಇದ್ದಾನೆ. ಇನ್ನೂ ಒಂದು ವಿಚಾರ ಏನಂತಂದ್ರೆ ಅವನಿಗೆ ಒಂದು ಕಾಲಿಲ್ಲ. ಏಯ್, ಕಾಲಿಲ್ವಾ? ಉಮೇಶ್, ಏನಿನ್ ಮಾತಿನ ಅರ್ಥ? ನೀನು ನೋಡಿದ ಧನಂಜಯ್ ಬೇರೆ ಯಾರೋ ಇರಬೇಕು. ಯಾಕೆಂದ್ರೆ ಧನಂಜಯ್ ಸುಮಾರು 10 ವರ್ಷಗಳಿಂದ ಊರಿಂದ ಆಚೆ ಬಂದಿಲ್ಲ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ. ಸಮಥಿಂಗ್ ಇಸ್ ರಾಂಗ್. ಉಮೇಶ್, ನಾನಿಲ್ಲಿ ನೋಡಿರೋದು ಧನಂಜಯ್ ಥರನೇ ಇರೋ ಇನ್ನೊಬ್ಬ. ಅಂದರೆ ಈಗ ಧನಂಜಯ್ ಮಂಗಳೂರಲ್ಲಿರೋದಕ್ಕೂ ಕನಕದುರ್ಗದಲ್ಲಿರೋ ಅವ್ರ ಮನೆಯವರು ಕಾಣೆ ಆಗಿರೋದಕ್ಕೂ ಏನೋ ಸಂಬಂಧ ಇದೆ. ಎಲ್ಲದ್ರ ಮಧ್ಯೆ ಲಿಂಕ್ ಇದೆ. ಏನು ಮಾಡೋದು? ಲಿಸನ್, ಒಂದು ಕೆಲಸ ಮಾಡು. ಆ ಮನೆಯವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು. ಅವರೆಲ್ಲ ಎಲ್ಲಿಗೆ ಹೋದರು, ಮತ್ತು ಅವ್ರ ಮನೆಯವ್ರ ಫೋಟೋಗ್ರಾಫ್ಸ್ ಬೇಕು. ಇದನ್ನೆಲ್ಲ ಕಲೆಕ್ಟ್ ಮಾಡು. ನನಗೆ ಆದಷ್ಟು ಬೇಗ ಅಪ್ಡೇಟ್ ಮಾಡು. ಒಂದ್ಸಲ ನಾನು ಮನ್ಸು ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಬಿಡಲ್ಲ. ಪ್ಲೀಸ್ ಆದಷ್ಟು ಬೇಗ ಇದ್ರ ಬಗ್ಗೆ ಅಪ್ಡೇಟ್ ಮಾಡು. ಐ ನೋ ದಟ್, ಡೋಂಟ್ ವರಿ, ನಾನೆಲ್ಲ ಕಲೆಕ್ಟ್ ಮಾಡ್ತೀನಿ. ಕಾಲಿಲ್ಲ ಅಂತ ಹೇಳ್ತಿದ್ದಾನೆ, ಮತ್ತು ನಾನು ನೋಡ್ದವನು ಕಾಲಿತ್ತು. ಅಂದರೆ ಅದು ನಿಜವಾಗ್ಲೂ ನಿಜವಾದ ಧನಂಜಯ್ ಅಲ್ಲ. ತಾಯಿ ದೀಪೇಶ್ವರಿ, ನನ್ನ ಇಲ್ಲಿವರೆಗೂ ಯಾಕೆ ನಡ್ಸ್ಕೊಂಡ್ ಬಂದೆ? ಅಂದ್ರೆ ದಂಡಕ ಮತ್ತೆ ಶಿವಾನಿ ಮಾತಾಡ್ತಾ ಇರೋದನ್ನ ನೋಡೋದಕ್ಕ? ಅವರಿಬ್ರು ಮಾತುಕತೆ ಏನಿರ್ಬೋದು? ಅವ್ರ ಉದ್ದೇಶ ಆದ್ರೂ ಏನಿರ್ಬೋದು? ಇವಾಗ ಅವಳು ಕೈ ಮುಗಿತಾ ನಿಂತಿರೋದಾದ್ರೂ ಯಾಕೆ? ಮಹಾಶಕ್ತಿ ನಾಗಮಣಿ, ನನ್ನ ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಸಿಗದೆ ಅವನಿಗೆ ಅವನೇ ಆದಿಶೇಷ ಅಂತ ಅರಿವಾಗದೆ ನಾವು ನಾಗಲೋಕಕ್ಕೆ ಹೋಗೋದು ಸಾಧ್ಯವಿಲ್ಲ. ನಾಗಮಣಿ, ನನ್ನ ಆದಿಶೇಷ ನನಗೆ ಆದಷ್ಟು ಬೇಗ ಸಿಗೋ ಹಾಗೆ ಹರ್ಸ. ಕಣ್ಣೂರಲ್ಲಿರೋ ಈ ನಾಗಮಣಿ ನಾನು ಮತ್ತೆ ಆದಿಶೇಷ ಇಬ್ಬರನ್ನ ಬಿಟ್ರೆ ಬೇರೆ ಯಾರು ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದೇ ಕಾರಣಕ್ಕೆ ನಾನು ನೆಮ್ಮದಿಯಾಗಿದ್ದೀನಿ. ಆದಷ್ಟು ಬೇಗ ಎಲ್ಲಾನು ಸುಖಾಂತ್ಯಗೊಳಿಸು. ಏನ್ ನಡೀತಾ ಇದೆ ಇಲ್ಲಿ? ದಂಡಕನ್ಗೂ ಅವಳಿಗೂ ಏನ್ ಸಂಬಂಧ? ಕುಂದಾರ, ಹೇ ಕುಂದಾರ, ಎಲ್ಲಿ ಸಾಯಲು ಹೋದ ಇವನು? ಸೋಲಾಯಿತು ತಾಯೇ, ಸೋಲಾಯಿತು. ಈ ಆದಿಶೇಷರ ಪತ್ನಿ ನಾಗಿಣಿಯಿಂದ ಮತ್ತೆ ನನಗೆ ಸೋಲಾಯಿತು. ಅಂದು ಅಭಯನಿಂದ ಓಂ ಮಾದಲಮ್ಮಾಯ ನಮಃ, ಓಂ ಮಾದಲಮ್ಮಾಯ ನಮಃ.
ಯಾರೋ ನೀನು? ಏನೋ ಇದೆಲ್ಲ? ಇಲ್ಲೇನು ಮಾಡ್ತಿದ್ಯಾ? ತಪ್ಪು ಮಾಡಿಬಿಟ್ಟೆ ನೀನು. ನನ್ನನ್ನು ಯಕಶ್ಚಿತ್ ಮನುಷ್ಯನಂತೆ ನೋಡುತ್ತಿರುವೆಯಲ್ಲ, ತಪ್ಪು ಮಾಡಿಬಿಟ್ಟೆ ನೀನು. ಅಸಾಮಾನ್ಯವಾದ ನನ್ನ ಮೌಲ್ಯವನ್ನು ಅರಿಯದೆ ತಪ್ಪು ಮಾಡಿಬಿಟ್ಟೆ ನೀನು. ಏಯ್, ನೀನ್ ಯಾವನ ಬುದ್ಧಿ ಹೇಳೋದಕ್ಕೆ? ನಿನ್ನಂತ ಬುದ್ಧಿ ಇಲ್ದಿರೋರ್ನ ಸರಿದಾರಿಗೆ ಕರ್ಕೊಂಬರೋದೇ ನನ್ನ ಕೆಲಸ. CID ಅಭಯ್. ಅದು ನೀನಿರುವ ಜಗತ್ತಿಗೆ, ಈ ಸಮಾಜಕ್ಕೆ, ಅಲ್ಲಿಯ ಜನರಿಗೆ, ನನಗಲ್ಲ. ನಾನು ತಾಯಿ ಮಾತಲಮ್ಮನ ಸೇನಾಧಿಪತಿಯಾಗಿರುವವನು. ಇದು ದಂಡಕನ ಜಗತ್ತು. ಇಲ್ಲಿ ಯಾವ ಅಧಿಕಾರಿಯೂ ಇಲ್ಲ, ಯಾವ ರಾಜಭಟನೂ ಇಲ್ಲ, ಯಾವ ಕಾನೂನು ಕಟ್ಟಳೆಯೂ ಇಲ್ಲ. ಇಲ್ಲಿ ಮಾದಲಮ್ಮನ ಶಾಸನವೇ ನನಗೆ ವೇದವಾಕ್ಯ. ಏಯ್, ಏನೋ ಮಾತಾಡ್ತಿದ್ಯಾ ನೀನು? ನಿನ್ನ ಮತಿಗೆ ನಾನು ಹೇಳುವುದು ಅರ್ಥವಾಗದಿದ್ದರೆ ನಿನಗೆ ಗತಿ ಕಾಣಿಸಿದ ನಂತರ ನರಕದಲ್ಲಿ ನಿನಗದು ಅರ್ಥವಾಗುತ್ತದೆ. ಯಾರೋ ನೀನು? ಏನೋ ಒಳ್ಳೆ ಪಿಕ್ಚರ್ ಡೈಲಾಗ್ ಹೊಡಿತಿದ್ಯಲ್ಲೋ ವಜ್ರಮುನಿ ತರ. ಯಾವುದೋ ಇದು ವಿಗ್ರಹ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ನೋಡೋದಕ್ಕೆ ನಿಂತರನೇ ಇದೆ. ಇದು ಒಂದು ವಿಗ್ರಹನ? ಇದಕ್ಕೆ ಪೂಜೆ ಬೇರೆ ಮಾಡ್ತಿದ್ಯಾ? ನಿನ್ಗ್ಯಾರೋ ಹೇಳ್ಕೊಟ್ಟಿದ್ದು? ತಾಯಿ ಮಾದಲಮ್ಮನಿಗೆ ಅವಮಾನವೇ. ಶರಣಾಗು, ಶರಣಾಗು, ಇಲ್ಲದಿದ್ದರೆ ನಿನ್ನ ಸಾವಾಗುತ್ತದೆ. ನಂದ ನಿಂದ? ಬೇಡ, ಮಾದಲಮ್ಮನಿಗೆ ಪೂಜೆ ಮಾಡುವ ಸಮಯ ಇದು. ಇನ್ನೊಂದು ಕ್ಷಣ ನೀನಿಲ್ಲಿ ನಿಂತರೆ ನಿನ್ನ ಸಾವಾಗುತ್ತದೆ. ಹೊರಡು ಹೋಗು. ಕಂದ, ಹೊರಡ್ಬೇಕಾಗಿರೋದು ನಾನಲ್ಲ, ನೀನು. ನಿನ್ನಂತ ಒಬ್ಬ ಡೂಪ್ಲಿಕೇಟ್ ಮಂತ್ರವಾದಿನ ಒಳಗಾಕಿದ್ರೆ ನಿಂತರ ಇರೋ 100 ಜನ ಸುಮ್ಮನಾಗ್ತಾರೆ, 10 ಜನ ಅಲರ್ಟ್ ಆಗ್ತಾರೆ. ಸಮಾಜ ನಿನ್ನಂತ ದುಷ್ಟ ಬೇನಾಮಿ ಜನರಿಂದ ಕ್ಲಿಯರ್ ಆಗುತ್ತೆ. ನನ್ನನ್ನು ಬಂಧಿಸುವ ಪ್ರಯತ್ನ ಪಡಬೇಡ. ಬಂಧನವಾಗುವುದು ನೀನು. ಹೌದಾ? ನನ್ನನ್ನು ಬಂಧಿಸ್ತೀಯಾ? ಪರವಾಗಿಲ್ಲ ಕಣ, ಚೆನ್ನಾಗಿ ಜೋಕ್ ಮಾಡ್ತೀಯಾ. ಸುಳ್ಳು ಹೇಳಿಕೊಂಡು ಜನರಿಗೆ ಮೋಸ ಮಾಡಿದಾಗಲ್ಲ ನರ ರಾಕ್ಷಸ. ಹೋಗ್ಲಿ ಪಾಪ ಅಂತ 24 ಗಂಟೆ ಟೈಮ್ ಕೊಡ್ತೀನಿ. ಇದನ್ನೆಲ್ಲ ತಗೊಂಡು ಜಾಗ ಖಾಲಿ ಮಾಡ್ತಿರ್ಬೇಕು. ನನ್ನ ಕಣ್ಣಿಗೇನಾದರೂ ಬಿದ್ಯೋ ಗ್ರಾಚಾರ ನೆಟ್ಟಿಗಿರಲ್ಲ. ಹೋಗು, ಹೋಗು. ನನ್ನನ್ನು ಬಂಧಿಸಲು ಬಂದೆಯಾ? ಇನ್ನು ಕೆಲವೇ ದಿನಗಳಲ್ಲಿ ನೀನು ನಾಗಗಳ ಬಂಧನದಲ್ಲಿ ಸಿಲುಕಿಕೊಳ್ಳುವೆ. ಅಂದು ಅವನು ಬಂದಾಗ ನಾಗಲೋಕದಲ್ಲಿ ನೀನು ಸಿಲುಕಿಕೊಳ್ಳುವೆ ಎಂದು ಹೇಳಿದ್ದೆ. ಆದರೂ ಇಂದು ನನಗೆ ಸೋಲಾಗಿದೆ. ಯಾಕೆ ತಾಯೇ? ನಾಳೆ ಘೋರ ಅಮಾವಾಸ್ಯೆ. ನನ್ನ ಶಿರವನ್ನು ಕಡಿದು ನಿನ್ನ ಪಾದಕ್ಕೆ ಇಡುವ ದಿನ. ನಾನು ಇವನ ದೇಹಕ್ಕೆ ಸೇರುವ ದಿನ. ಆ ಕಣ್ಣಮ್ಮನ ಕಣ್ಣನ್ನು ನಿನ್ನ ಪಾದಕ್ಕೆ ತಂದಿಡುವ ದಿನ. ಈ ಕ್ಷಣದಲ್ಲಿ ನಾನು ಸೋತರೆ ಎಲ್ಲವೂ ವಿಫಲವಾಗುವುದು ತಾಯೇ. ನನ್ನ ಸೋಲಿಗೆ ಕಾರಣವೇನೆಂದು ಹೇಳು.
ಅರ್ಥವಾಯಿತು ತಾಯೇ. ನನ್ನ ಸೋಲಿಗೆ ಕಾರಣವು ಅರ್ಥವಾಯಿತು. ಆ ನಾಗಿಣಿ, ಆ ಸಹಸ್ರ, ಅವರಿಬ್ಬರನ್ನು ಬಲಿ ಹಾಕಿ ಆ ಕಣ್ಣಮ್ಮನ ಕಣ್ಣನ್ನು ನಿನ್ನ ಪಾದಕ್ಕೆ ತಂದಿಡುವ ವಿಧಾನವನ್ನು ಹೇಳುತ್ತಾಯೇ. ಹೇಗೆ ಅರ್ಥ ಮಾಡ್ಕೊಳ್ಳಿ ಇವಳನ್ನ? ಇವಳು ಒಳ್ಳೆವಳ ಕೆಟ್ಟವಳ ಅಂತ? ಇವಳ ಉದ್ದೇಶ ಆದ್ರೂ ಏನು? ಅಭಯನ ಉಳ್ಸಕ್ಕೆ ದಂಡಕನ್ ವಿರುದ್ಧ ಹೋರಾಟ ಮಾಡಿದವಳು. ಇವತ್ತು ಗರುಡಗಳು ಅವಳ ಮೇಲೆ ದಾಳಿ ಮಾಡಿದೆ. ಇದಕ್ಕಿದ್ದಂಗೆ ದಂಡಕ ಮತ್ತೆ ಅವಳು ಭೇಟಿಯಾಗಿದ್ದಾರೆ. ಇವಾಗ ಏನೋ ಆಗೇ ಇಲ್ಲ ಅನ್ನೋ ಹಾಗೆ ಹೋಗ್ತಿದ್ದಾಳೆ ಅಂದ್ರೆ ಯಾರು ಇವಳು? ಏನು ಇವಳು ಉದ್ದೇಶ? ಏನು ಇವಳು ಗುರಿ? ಎಲ್ಲಿಂದ ಬಂದಿದ್ದಾಳೆ ಇವಳು? ತಾಯಿ ದೀಪೇಶ್ವರಿ, ಇದಕ್ಕೆ ನೀನೇ ಉತ್ತರ ಕೊಡ್ಬೇಕು.